ಊಟಕ್ಕೆ ಬಿಸಿ ಬಿಸಿ ಅನ್ನದ ಜೊತೆ ಸಖತ್ ರುಚಿಯಾಗಿರುವ ಹಸಿ ಕೊಬ್ಬರಿ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಾರು ಮಾಡೋದು ತುಂಬಾನೇ ಸುಲಭ ಇದೆ. ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳಲ್ಲಿ ಟೇಸ್ಟಿಯಾಗಿರುವ ಸಾರನ್ನ ಮಾಡ್ಕೊಳ್ಬೋದು. ಹಾಗಾದ್ರೆ ಬನ್ನಿ, ಟೇಸ್ಟಿಯಾಗಿರುವ ಹಸಿ ಕೊಬ್ಬರಿ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಕೊಬ್ಬರಿ ಸಾರು ಮಾಡೋಕೆ ಬೇಕಾಗುವ ಪದಾರ್ಥಗಳು: 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನು ಸಾಸಿವೆ, ಸ್ವಲ್ಪ ನೆನೆಸಿರುವ ಹುಣಸೆಹಣ್ಣು, 1 ಗಡ್ಡೆ ಬೆಳ್ಳುಳ್ಳಿ, 1 ಟೀ ಸ್ಪೂನು ಪುಟಾಣಿ, 1 ಟೀ ಸ್ಪೂನು ಅರಿಶಿನ, 1 ಕಪ್ ಆಗುವಷ್ಟು ಹಸಿ ಕೊಬ್ಬರಿ, 4 ಕೆಂಪು ಮೆಣಸಿನಕಾಯಿ, 1 ಟೀ ಸ್ಪೂನು ಗರಂ ಮಸಾಲ, 1 ಕಟ್ ಮಾಡಿರುವ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು, 1 ದಪ್ಪಗೆ ಕಟ್ ಮಾಡಿರುವ ಈರುಳ್ಳಿ. ಮೊದಲು ನಾವಿಲ್ಲಿ ಒಂದು ಜಾರಲ್ಲಿ 1 ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. ಮತ್ತೆ ದಪ್ಪಗೆ ಕಟ್ ಮಾಡಿರುವ ಈರುಳ್ಳಿ, 1 ಟೀ ಸ್ಪೂನು ಪುಟಾಣಿ, 4 ಕೆಂಪು ಮೆಣಸಿನಕಾಯಿ, 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, 1 ಟೀ ಸ್ಪೂನು ಜೀರಿಗೆ, ನೆನೆಸಿರುವ ಸ್ವಲ್ಪ ಹುಣಸೆಹಣ್ಣು, 1 ಟೀ ಸ್ಪೂನು ಗರಂ ಮಸಾಲ. ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಇದನ್ನು ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು. ಈಗ ನಾವಿಲ್ಲಿ ಒಂದು ಗ್ಯಾಸ್ ಮೇಲೆ ಪ್ಯಾನ್ನ ಇಟ್ಟು ಇದರಲ್ಲಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನು ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಟೇಸ್ಟಿಯಾಗಿ ಆಗುತ್ತೆ ಸಾರು. ಸ್ವಲ್ಪನೇ ಅರಿಶಿನ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಏನು ತರಕಾರಿ ಇಲ್ಲದೆ ಇರುವಾಗ ಈ ರೀತಿ ಸಾರನ್ನ ರೆಡಿ ಮಾಡ್ಕೋಬಹುದು. ಇದು 5 ನಿಮಿಷ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಪೇಸ್ಟ್ನ ಹಾಕೊಂಡು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ತಾ ಇದ್ದೀನಿ. ನಿಮಗೆ ಸಾರು ಗಟ್ಟಿ ಬೇಕಾದರೆ ನೀರು ಕಡಿಮೆ ಹಾಕಿ, ಮತ್ತು ಸಾರು ತಿಳಿಯಾಗಿ ಬೇಕಾದರೆ ನೀರನ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದರ ಮೇಲ್ಗಡೆ ಮುಚ್ಚಿ 10ರಿಂದ 15 ನಿಮಿಷ ಕುದಿಸ್ಕೋಬೇಕು. 10 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸಾರು. ಈ ಸಾರನ್ನ ಚಪಾತಿ ಜೊತೆ, ರೋಟಿ ಜೊತೆ, ಮತ್ತು ಅನ್ನದ ಜೊತೆ, ಪೂರಿ ಜೊತೆನೂ ಕೂಡ ತಿನ್ಬೋದು. ಸಾರು ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಸಾರು ಊಟ ಮಾಡೋಕ್ಕೆ. ಖಂಡಿತ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಟೇಸ್ಟಿಯಾಗಿರುವ ಹಸಿ ಕೊಬ್ಬರಿ ಸಾರು ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.